ಬೆಳಗಾವಿಯಲ್ಲಿ 2,000ಕ್ಕೂ ಹೆಚ್ಚು ಶಾಲೆಗಳಿಗೆ ಬೀಗ ಬೀಳುವ ಆತಂಕ ಶುರುವಾಗಿದೆ. ಅದಕ್ಕೆಲ್ಲ ಕಾರಣ ಆ ಒಂದು ಯೋಜನೆ ಅಂತ ಹೇಳಲಾಗ್ತಾ ಇದೆ. ಏನದು ಈ ರಿಪೋರ್ಟ್ ನೋಡಿ. ಕೆಪಿಎಸ್ಸಿ ಮ್ಯಾಗ್ನೆಟ್ ಸ್ಕೂಲ್ ಜಾರಿ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ತೀವ್ರ ಹೋರಾಟವನ್ನು ಕೂಡ ಈಗ ಮಾಡಲಾಗ್ತಿರುವಂತದ್ದು ಗಮನಿಸಬಹುದು. ಬೆಳಗಾವಿಯಲ್ಲಿ ಸುಮಾರು 7,000ಕ್ಕೂ ಹೆಚ್ಚು ಶಾಲೆಗಳನ್ನ ಈ ಮ್ಯಾಗ್ನೆಟ್ ಕೆಪಿಎಸ್ಸಿ ಮ್ಯಾಗ್ನೆಟ್ ಹೆಸರಿನಲ್ಲಿ ಯೋಜನೆ ಹೆಸರಿನಲ್ಲಿ ಶಾಲೆಗಳನ್ನ ಬಂದ್ ಮಾಡಲಾಗ್ತಿದೆ ಅನ್ನೋ ನಿಟ್ಟಿನಲ್ಲಿ ಪೋಷಕರು, ಕನ್ನಡ ಪರ ಹೋರಾಟಗಾರರು ಜೊತೆಗೆ ಶಾಲಾ ಮಕ್ಕಳು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಗಮನಿಸಬಹುದು. ಯಾವುದೇ ಕಾರಣಕ್ಕೂ ನಾವು ಈ ಯೋಜನೆ ಜಾರಿಗೆ ತರೋದಕ್ಕೆ ಬಿಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು ಕನ್ನಡ ಪರ ಹೋರಾಟಗಾರರು, ಸಾಹಿತಿಗಳು ಜೊತೆಗೆ ಎಐಡಿಎಸ್ಒ ನೇತೃತ್ವದಲ್ಲಿ ಈ ಒಂದು ಉಗ್ರವಾದಂತಹ ಹೋರಾಟವನ್ನು ಕೂಡ ಮಾಡಲಾಗ್ತಿರುತ್ತದೆ. ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆ ಜಾರಿಗೆ ಆಗಬಾರದು ಅನ್ನೋ ಒತ್ತಾಯವನ್ನು ಕೂಡ ಈಗ ಮಾಡ್ತಿರುವಂತದ್ದು. ನಮ್ಮ ಜೊತೆಗೆ ಇಲ್ಲಿ ಹೋರಾಟಗಾರರು ಇರುವಂತದ್ದು, ಅವರನ್ನ ಕೂಡ ನಾನು ಮಾತಾಡ್ತೀನಿ. ಸರ್, ಯಾಕೆ ವಿರೋಧ ಮಾಡ್ತಿದ್ದೀರಿ? ಸರ್, ಕೆಪಿಎಸ್ ಮ್ಯಾಗ್ನೆಟ್ ಹೆಸರಲ್ಲಿ ಇವತ್ತು ಕರ್ನಾಟಕದಲ್ಲಿ 40,000ಕ್ಕೂ ಹೆಚ್ಚಿಗೆ ಶಾಲೆಗಳನ್ನ ಮುಚ್ಚಾಕಕ್ಕೆ ಪ್ಲಾನ್ ಮಾಡಿದ್ದಾರೆ ಸರ್. ಇದೇ ರಿಪಬ್ಲಿಕ್ ಟಿವಿಯಲ್ಲಿ ಬಂದ್ಬಿಟ್ಟು ಶಿಕ್ಷಣ ಸಚಿವರು ಮಾತಾಡಿದ್ರು, ಒಂದೇ ಒಂದು ಸರ್ಕಾರಿ ಶಾಲೆನೂ ಮುಚ್ಚೋದಿಲ್ಲ, ರಕ್ತದಲ್ಲಿ ಕನ್ನಡ ಇದೆ ಅಂತ. ಬಟ್ ಆರ್ಡರ್ಗಳು ಹೇಳ್ತಾ ಇದೆ ಒಂದೊಂದು ಶಾಲೆನೂ ಕೂಡ ಮುಚ್ಚಾಕಿ ಅಂತೇಳಿ. ಹಿಂದ್ಗಡೆಯಿಂದ ಸುಳ್ಳು ಹೇಳ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಬಡವ್ರ ಮಕ್ಕಳು, ರೈತರ ಮಕ್ಕಳು, ಕಾರ್ಮಿಕರ ಮಕ್ಕಳು ಓದ್ಬೇಕು ಅಂತ ಹೇಳಿದ್ರೆ ಮುಚ್ಚಿಡ್ತಾ ಇದ್ದಾರೆ. ಇವತ್ತು ಅಳಿಯ ಅಲ್ಲ ಅಂದ್ರೆ ಮಗಳ ಗಂಡ ಅಂತ ಏನ್ ಹೇಳ್ತಾರೆ, ಆ ರೀತಿ ಮಾಡ್ತಾ ಇದ್ದಾರೆ ಇವತ್ತು. ಆ ಹಿನ್ನೆಲೆಯಲ್ಲಿ ಒಂದೇ ಒಂದು ಸರ್ಕಾರಿ ಶಾಲೆನೂ ಕೂಡ ಮುಚ್ಚಾಕಕ್ ನಾವು ಬಿಡೋದಿಲ್ಲ. ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಇಡೀ ರಾಜ್ಯದಾದ್ಯಂತ ಹೋರಾಟ ಮಾಡ್ತಾ ಇದೆ. ಇವತ್ತು ಬಡವರು, ರೈತರ ಮಕ್ಕಳ ಶಿಕ್ಷಣಕ್ಕೆ ಇವತ್ತು ಕೊಡ್ಲಿ ಪೆಟ್ಟನ್ನ ಇವತ್ತು ಸರ್ಕಾರ ಹಾಕ್ತಾ ಇದ್ದಾರೆ. ಸರ್, ಪ್ರಮುಖವಾಗಿ ಬೆಳಗಾವಿಯಲ್ಲಿ ಸುಮಾರು 7,000 ಕನ್ನಡ ಶಾಲೆಗಳಂದ್ರೆ ಸಾಮಾನ್ಯ ಅಲ್ಲ. ಯಾಕೆ ಇಂಥ ನಿರ್ಧಾರ ಮಾಡ್ತಿದೆ ಸರ್ಕಾರ? ನೋಡ್ರಿ, ಒಂದ್ ಮಾತಿದೆ, ಬಡ್ಕೊಳ್ಳೋನ್ ಬಡಿಗೆ ಕುಂಡ್ರವನ್ ಕುರ್ಚಿ ಅಂತ. ಈ ನೀತಿಯನ್ನ ಸರ್ಕಾರ ಅಪರೋಕ್ಷವಾಗಿ ಹೇಳ್ತಾ ಇದೆ. ಯಾಕಂತಂದ್ರೆ ಒಂದ್ ಕಡೆಗೆ ಖಾಸಗಿ ಶಾಲೆಗಳಿಗೆ ಪ್ರೋತ್ಸಾಹ ಕೊಡ್ತದೆ, ಇನ್ನೊಂದ್ ಕಡೆಗೆ ಸರ್ಕಾರಿ ಶಾಲೆಗಳನ್ನ ಮ್ಯಾಗ್ನೆಟ್ ಹಿನ್ನೆಲೆಯೊಳಗೆ ಒಂದ್ ಕಡೆಗೆ ಸೇರಿಸೋದು. ನೀವು ಹುಡುಗರು ಹೆಂಗ್ ಹೋಗ್ತಾರೆ, 5-6 ಕಿಲೋಮೀಟರ್ 10 ಕಿಲೋಮೀಟರ್ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಇದರಿಂದ ಏನಾಗುತ್ತೆ, ದೊಡ್ಡ ಪ್ರಮಾಣದಲ್ಲಿ ಎರಡು ವರ್ಗ ಮಾಡಿದಂಗ ಆಗುತ್ತೆ. ಶ್ರೀಮಂತರು ಬೇರೆ, ಬಡವ್ರ ಮಕ್ಕಳು ಬೇರೆ. ಬಡವ್ರ ಮಕ್ಕಳು ಇವ್ರ ಕಾಲಾಳಾಗಿ ದುಡಿಯುವಂತ ಕಾಲ ಬರುವಂತ ಸ್ಥಿತಿ ಇದೆ. ಕ್ಯಾಮರಾ ಪರ್ಸನ್ ಮಹಾಂದೇಶ್ ಜೊತೆ ಮೈಲಾರಿ ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲಿ 2,000ಕ್ಕೂ ಹೆಚ್ಚು ಶಾಲೆಗಳಿಗೆ ಬೀಗ ಬೀಳುವ ಆತಂಕ ಶುರುವಾಗಿದೆ. ಅದಕ್ಕೆಲ್ಲ ಕಾರಣ ಆ ಒಂದು ಯೋಜನೆ ಅಂತ ಹೇಳಲಾಗ್ತಾ ಇದೆ. ಏನದು ಈ ರಿಪೋರ್ಟ್ ನೋಡಿ. ಕೆಪಿಎಸ್ಸಿ ಮ್ಯಾಗ್ನೆಟ್ ಸ್ಕೂಲ್ ಜಾರಿ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ತೀವ್ರ ಹೋರಾಟವನ್ನು ಕೂಡ ಈಗ ಮಾಡಲಾಗ್ತಿರುವಂತದ್ದು ಗಮನಿಸಬಹುದು. ಬೆಳಗಾವಿಯಲ್ಲಿ ಸುಮಾರು 7,000ಕ್ಕೂ ಹೆಚ್ಚು ಶಾಲೆಗಳನ್ನ ಈ ಮ್ಯಾಗ್ನೆಟ್ ಕೆಪಿಎಸ್ಸಿ ಮ್ಯಾಗ್ನೆಟ್ ಹೆಸರಿನಲ್ಲಿ ಯೋಜನೆ ಹೆಸರಿನಲ್ಲಿ ಶಾಲೆಗಳನ್ನ ಬಂದ್ ಮಾಡಲಾಗ್ತಿದೆ ಅನ್ನೋ ನಿಟ್ಟಿನಲ್ಲಿ ಪೋಷಕರು, ಕನ್ನಡ ಪರ ಹೋರಾಟಗಾರರು ಜೊತೆಗೆ ಶಾಲಾ ಮಕ್ಕಳು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಗಮನಿಸಬಹುದು. ಯಾವುದೇ ಕಾರಣಕ್ಕೂ ನಾವು ಈ ಯೋಜನೆ ಜಾರಿಗೆ ತರೋದಕ್ಕೆ ಬಿಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು ಕನ್ನಡ ಪರ ಹೋರಾಟಗಾರರು, ಸಾಹಿತಿಗಳು ಜೊತೆಗೆ ಎಐಡಿಎಸ್ಒ ನೇತೃತ್ವದಲ್ಲಿ ಈ ಒಂದು ಉಗ್ರವಾದಂತಹ ಹೋರಾಟವನ್ನು ಕೂಡ ಮಾಡಲಾಗ್ತಿರುತ್ತದೆ. ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆ ಜಾರಿಗೆ ಆಗಬಾರದು ಅನ್ನೋ ಒತ್ತಾಯವನ್ನು ಕೂಡ ಈಗ ಮಾಡ್ತಿರುವಂತದ್ದು. ನಮ್ಮ ಜೊತೆಗೆ ಇಲ್ಲಿ ಹೋರಾಟಗಾರರು ಇರುವಂತದ್ದು, ಅವರನ್ನ ಕೂಡ ನಾನು ಮಾತಾಡ್ತೀನಿ. ಸರ್, ಯಾಕೆ ವಿರೋಧ ಮಾಡ್ತಿದ್ದೀರಿ? ಸರ್, ಕೆಪಿಎಸ್ ಮ್ಯಾಗ್ನೆಟ್ ಹೆಸರಲ್ಲಿ ಇವತ್ತು ಕರ್ನಾಟಕದಲ್ಲಿ 40,000ಕ್ಕೂ ಹೆಚ್ಚಿಗೆ ಶಾಲೆಗಳನ್ನ ಮುಚ್ಚಾಕಕ್ಕೆ ಪ್ಲಾನ್ ಮಾಡಿದ್ದಾರೆ ಸರ್. ಇದೇ ರಿಪಬ್ಲಿಕ್ ಟಿವಿಯಲ್ಲಿ ಬಂದ್ಬಿಟ್ಟು ಶಿಕ್ಷಣ ಸಚಿವರು ಮಾತಾಡಿದ್ರು, ಒಂದೇ ಒಂದು ಸರ್ಕಾರಿ ಶಾಲೆನೂ ಮುಚ್ಚೋದಿಲ್ಲ, ರಕ್ತದಲ್ಲಿ ಕನ್ನಡ ಇದೆ ಅಂತ. ಬಟ್ ಆರ್ಡರ್ಗಳು ಹೇಳ್ತಾ ಇದೆ ಒಂದೊಂದು ಶಾಲೆನೂ ಕೂಡ ಮುಚ್ಚಾಕಿ ಅಂತೇಳಿ. ಹಿಂದ್ಗಡೆಯಿಂದ ಸುಳ್ಳು ಹೇಳ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಬಡವ್ರ ಮಕ್ಕಳು, ರೈತರ ಮಕ್ಕಳು, ಕಾರ್ಮಿಕರ ಮಕ್ಕಳು ಓದ್ಬೇಕು ಅಂತ ಹೇಳಿದ್ರೆ ಮುಚ್ಚಿಡ್ತಾ ಇದ್ದಾರೆ. ಇವತ್ತು ಅಳಿಯ ಅಲ್ಲ ಅಂದ್ರೆ ಮಗಳ ಗಂಡ ಅಂತ ಏನ್ ಹೇಳ್ತಾರೆ, ಆ ರೀತಿ ಮಾಡ್ತಾ ಇದ್ದಾರೆ ಇವತ್ತು. ಆ ಹಿನ್ನೆಲೆಯಲ್ಲಿ ಒಂದೇ ಒಂದು ಸರ್ಕಾರಿ ಶಾಲೆನೂ ಕೂಡ ಮುಚ್ಚಾಕಕ್ ನಾವು ಬಿಡೋದಿಲ್ಲ. ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಇಡೀ ರಾಜ್ಯದಾದ್ಯಂತ ಹೋರಾಟ ಮಾಡ್ತಾ ಇದೆ. ಇವತ್ತು ಬಡವರು, ರೈತರ ಮಕ್ಕಳ ಶಿಕ್ಷಣಕ್ಕೆ ಇವತ್ತು ಕೊಡ್ಲಿ ಪೆಟ್ಟನ್ನ ಇವತ್ತು ಸರ್ಕಾರ ಹಾಕ್ತಾ ಇದ್ದಾರೆ. ಸರ್, ಪ್ರಮುಖವಾಗಿ ಬೆಳಗಾವಿಯಲ್ಲಿ ಸುಮಾರು 7,000 ಕನ್ನಡ ಶಾಲೆಗಳಂದ್ರೆ ಸಾಮಾನ್ಯ ಅಲ್ಲ. ಯಾಕೆ ಇಂಥ ನಿರ್ಧಾರ ಮಾಡ್ತಿದೆ ಸರ್ಕಾರ? ನೋಡ್ರಿ, ಒಂದ್ ಮಾತಿದೆ, ಬಡ್ಕೊಳ್ಳೋನ್ ಬಡಿಗೆ ಕುಂಡ್ರವನ್ ಕುರ್ಚಿ ಅಂತ. ಈ ನೀತಿಯನ್ನ ಸರ್ಕಾರ ಅಪರೋಕ್ಷವಾಗಿ ಹೇಳ್ತಾ ಇದೆ. ಯಾಕಂತಂದ್ರೆ ಒಂದ್ ಕಡೆಗೆ ಖಾಸಗಿ ಶಾಲೆಗಳಿಗೆ ಪ್ರೋತ್ಸಾಹ ಕೊಡ್ತದೆ, ಇನ್ನೊಂದ್ ಕಡೆಗೆ ಸರ್ಕಾರಿ ಶಾಲೆಗಳನ್ನ ಮ್ಯಾಗ್ನೆಟ್ ಹಿನ್ನೆಲೆಯೊಳಗೆ ಒಂದ್ ಕಡೆಗೆ ಸೇರಿಸೋದು. ನೀವು ಹುಡುಗರು ಹೆಂಗ್ ಹೋಗ್ತಾರೆ, 5-6 ಕಿಲೋಮೀಟರ್ 10 ಕಿಲೋಮೀಟರ್ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಇದರಿಂದ ಏನಾಗುತ್ತೆ, ದೊಡ್ಡ ಪ್ರಮಾಣದಲ್ಲಿ
ಎರಡು ವರ್ಗ ಮಾಡಿದಂಗೆ ಆಗುತ್ತೆ. ಶ್ರೀಮಂತರು ಬೇರೆ, ಬಡವ್ರ ಮಕ್ಕಳು ಬೇರೆ. ಬಡವ್ರ ಮಕ್ಕಳು ಇವ್ರ ಕಾಲಾಳಾಗಿ ದುಡಿಯುವಂತ ಕಾಲ ಬರುವಂತ ಸ್ಥಿತಿ ಇದೆ. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪ್ರಸಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲಿ 2,000ಕ್ಕೂ ಹೆಚ್ಚು ಶಾಲೆಗಳಿಗೆ ಬೀಗ ಬೀಳುವ ಆತಂಕ ಶುರುವಾಗಿದೆ. ಅದಕ್ಕೆಲ್ಲ ಕಾರಣ ಆ ಒಂದು ಯೋಜನೆ ಅಂತ ಹೇಳಲಾಗ್ತಾ ಇದೆ. ಏನದು ಈ ರಿಪೋರ್ಟ್ ನೋಡಿ. ಕೆಪಿಎಸ್ಸಿ ಮ್ಯಾಗ್ನೆಟ್ ಸ್ಕೂಲ್ ಜಾರಿ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ತೀವ್ರ ಹೋರಾಟವನ್ನು ಕೂಡ ಈಗ ಮಾಡಲಾಗ್ತಿರುವಂತದ್ದು ಗಮನಿಸಬಹುದು. ಬೆಳಗಾವಿಯಲ್ಲಿ ಸುಮಾರು 7,000ಕ್ಕೂ ಹೆಚ್ಚು ಶಾಲೆಗಳನ್ನ ಈ ಮ್ಯಾಗ್ನೆಟ್ ಕೆಪಿಎಸ್ಸಿ ಮ್ಯಾಗ್ನೆಟ್ ಹೆಸರಿನಲ್ಲಿ ಯೋಜನೆ ಹೆಸರಿನಲ್ಲಿ ಶಾಲೆಗಳನ್ನ ಬಂದ್ ಮಾಡಲಾಗ್ತಿದೆ ಅನ್ನೋ ನಿಟ್ಟಿನಲ್ಲಿ ಪೋಷಕರು, ಕನ್ನಡ ಪರ ಹೋರಾಟಗಾರರು ಜೊತೆಗೆ ಶಾಲಾ ಮಕ್ಕಳು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಗಮನಿಸಬಹುದು. ಯಾವುದೇ ಕಾರಣಕ್ಕೂ ನಾವು ಈ ಯೋಜನೆ ಜಾರಿಗೆ ತರೋದಕ್ಕೆ ಬಿಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು ಕನ್ನಡ ಪರ ಹೋರಾಟಗಾರರು, ಸಾಹಿತಿಗಳು ಜೊತೆಗೆ ಎಐಡಿಎಸ್ಒ ನೇತೃತ್ವದಲ್ಲಿ ಈ ಒಂದು ಉಗ್ರವಾದಂತಹ ಹೋರಾಟವನ್ನು ಕೂಡ ಮಾಡಲಾಗ್ತಿರುತ್ತದೆ. ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆ ಜಾರಿಗೆ ಆಗಬಾರ್ದು ಅನ್ನೋ ಒತ್ತಾಯವನ್ನು ಕೂಡ ಈಗ ಮಾಡ್ತಿರುವಂತದ್ದು. ನಮ್ಮ ಜೊತೆಗೆ ಇಲ್ಲಿ ಹೋರಾಟಗಾರರು ಇರುವಂತದ್ದು, ಅವರನ್ನ ಕೂಡ ನಾನು ಮಾತಾಡ್ತೀನಿ. ಸರ್, ಯಾಕೆ ವಿರೋಧ ಮಾಡ್ತಿದ್ದೀರಿ? ಸರ್, ಕೆಪಿಎಸ್ ಮ್ಯಾಗ್ನೆಟ್ ಹೆಸರಲ್ಲಿ ಇವತ್ತು ಕರ್ನಾಟಕದಲ್ಲಿ 40,000ಕ್ಕೂ ಹೆಚ್ಚಿಗೆ ಶಾಲೆಗಳನ್ನ ಮುಚ್ಚಾಕಕ್ ಪ್ಲಾನ್ ಮಾಡಿದ್ದಾರೆ ಸರ್. ಇದೇ ರಿಪಬ್ಲಿಕ್ ಟಿವಿಯಲ್ಲಿ ಬಂದ್ಬಿಟ್ಟು ಶಿಕ್ಷಣ ಸಚಿವರು ಮಾತಾಡಿದ್ರು, ಒಂದೇ ಒಂದು ಸರ್ಕಾರಿ ಶಾಲೆನೂ ಮುಚ್ಚೋದಿಲ್ಲ, ರಕ್ತದಲ್ಲಿ ಕನ್ನಡ ಇದೆ ಅಂತ. ಬಟ್ ಆರ್ಡರ್ಗಳು ಹೇಳ್ತಾ ಇದೆ ಒಂದೊಂದು ಶಾಲೆನೂ ಕೂಡ ಮುಚ್ಚಾಕಿ ಅಂತೇಳಿ. ಹಿಂದ್ಗಡೆಯಿಂದ ಸುಳ್ಳು ಹೇಳ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಬಡವ್ರ ಮಕ್ಕಳು, ರೈತರ ಮಕ್ಕಳು, ಕಾರ್ಮಿಕರ ಮಕ್ಕಳು ಓದ್ಬೇಕು ಅಂತ ಹೇಳಿದ್ರೆ ಮುಚ್ಚಿಡ್ತಾ ಇದ್ದಾರೆ. ಇವತ್ತು ಅಳಿಯ ಅಲ್ಲ ಅಂದ್ರೆ ಮಗಳ ಗಂಡ ಅಂತ ಏನ್ ಹೇಳ್ತಾರೆ, ಆ ರೀತಿ ಮಾಡ್ತಾ ಇದ್ದಾರೆ ಇವತ್ತು. ಆ ಹಿನ್ನೆಲೆಯಲ್ಲಿ ಒಂದೇ ಒಂದು ಸರ್ಕಾರಿ ಶಾಲೆನೂ ಕೂಡ ಮುಚ್ಚಾಕಕ್ ನಾವು ಬಿಡೋದಿಲ್ಲ. ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಇಡೀ ರಾಜ್ಯದಾದ್ಯಂತ ಹೋರಾಟ ಮಾಡ್ತಾ ಇದೆ. ಇವತ್ತು ಬಡವರು, ರೈತರ ಮಕ್ಕಳ ಶಿಕ್ಷಣಕ್ಕೆ ಇವತ್ತು ಕೊಡ್ಲಿ ಪೆಟ್ಟನ್ನ ಇವತ್ತು ಸರ್ಕಾರ ಹಾಕ್ತಾ ಇದ್ದಾರೆ. ಸರ್, ಪ್ರಮುಖವಾಗಿ ಬೆಳಗಾವಿಯಲ್ಲಿ ಸುಮಾರು 7,000 ಕನ್ನಡ ಶಾಲೆಗಳಂದ್ರೆ ಸಾಮಾನ್ಯ ಅಲ್ಲ. ಯಾಕೆ ಇಂಥ ನಿರ್ಧಾರ ಮಾಡ್ತಿದೆ ಸರ್ಕಾರ? ನೋಡ್ರಿ, ಒಂದ್ ಮಾತಿದೆ, ಬಡ್ಕೊಳ್ಳೋನ್ ಬಡಿಗೆ ಕುಂಡ್ರವನ್ ಕುರ್ಚಿ ಅಂತ. ಈ ನೀತಿಯನ್ನ ಸರ್ಕಾರ ಅಪರೋಕ್ಷವಾಗಿ ಹೇಳ್ತಾ ಇದೆ. ಯಾಕಂತಂದ್ರೆ ಒಂದು ಕಡೆಗೆ ಖಾಸಗಿ ಶಾಲೆಗಳಿಗೆ ಪ್ರೋತ್ಸಾಹ ಕೊಡ್ತದೆ, ಇನ್ನೊಂದು ಕಡೆಗೆ ಸರ್ಕಾರಿ ಶಾಲೆಗಳನ್ನ ಮ್ಯಾಗ್ನೆಟ್ ಹಿನ್ನೆಲೆಯೊಳಗೆ ಒಂದ್ ಕಡೆ ಸೇರಿಸೋದು. ನೀವು ಹುಡುಗರು ಹೆಂಗ್ ಹೋಗ್ತಾರೆ? 5-6 ಕಿಲೋಮೀಟರ್, 10 ಕಿಲೋಮೀಟರ್ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಇದರಿಂದ ಏನಾಗುತ್ತೆ, ದೊಡ್ಡ ಪ್ರಮಾಣದಲ್ಲಿ ಎರಡು ವರ್ಗ ಮಾಡಿದಂಗೆ ಆಗುತ್ತೆ. ಶ್ರೀಮಂತರು ಬೇರೆ, ಬಡವ್ರ ಮಕ್ಕಳು ಬೇರೆ. ಬಡವ್ರ ಮಕ್ಕಳು ಇವ್ರ ಕಾಲಾಳಾಗಿ ದುಡಿಯುವಂತ ಕಾಲ ಬರುವಂತ ಸ್ಥಿತಿ ಇದೆ. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪ್ರಸಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲಿ 2,000ಕ್ಕೂ ಹೆಚ್ಚು ಶಾಲೆಗಳಿಗೆ ಬೀಗ ಬೀಳುವ ಆತಂಕ ಶುರುವಾಗಿದೆ. ಅದಕ್ಕೆಲ್ಲ ಕಾರಣ ಆ ಒಂದು ಯೋಜನೆ ಅಂತ ಹೇಳಲಾಗ್ತಾ ಇದೆ. ಏನದು ಈ ರಿಪೋರ್ಟ್ ನೋಡಿ. ಕೆಪಿಎಸ್ಸಿ ಮ್ಯಾಗ್ನೆಟ್ ಸ್ಕೂಲ್ ಜಾರಿ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ತೀವ್ರ ಹೋರಾಟವನ್ನು ಕೂಡ ಈಗ ಮಾಡಲಾಗ್ತಿರುವಂತದ್ದು ಗಮನಿಸಬಹುದು. ಬೆಳಗಾವಿಯಲ್ಲಿ ಸುಮಾರು 7,000ಕ್ಕೂ ಹೆಚ್ಚು ಶಾಲೆಗಳನ್ನ ಈ ಮ್ಯಾಗ್ನೆಟ್ ಕೆಪಿಎಸ್ಸಿ ಮ್ಯಾಗ್ನೆಟ್ ಹೆಸರಿನಲ್ಲಿ ಯೋಜನೆ ಹೆಸರಿನಲ್ಲಿ ಶಾಲೆಗಳನ್ನ ಬಂದ್ ಮಾಡಲಾಗ್ತಿದೆ ಅನ್ನೋ ನಿಟ್ಟಿನಲ್ಲಿ ಪೋಷಕರು, ಕನ್ನಡ ಪರ ಹೋರಾಟಗಾರರು ಜೊತೆಗೆ ಶಾಲಾ ಮಕ್ಕಳು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಗಮನಿಸಬಹುದು. ಯಾವುದೇ ಕಾರಣಕ್ಕೂ ನಾವು ಈ ಯೋಜನೆ ಜಾರಿಗೆ ತರೋದಕ್ಕೆ ಬಿಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು ಕನ್ನಡ ಪರ ಹೋರಾಟಗಾರರು, ಸಾಹಿತಿಗಳು ಜೊತೆಗೆ ಎಐಡಿಎಸ್ಒ ನೇತೃತ್ವದಲ್ಲಿ ಈ ಒಂದು ಉಗ್ರವಾದಂತಹ ಹೋರಾಟವನ್ನು ಕೂಡ ಮಾಡಲಾಗ್ತಿರುತ್ತದೆ. ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆ ಜಾರಿಗೆ ಆಗಬಾರ್ದು ಅನ್ನೋ ಒತ್ತಾಯವನ್ನು ಕೂಡ ಈಗ ಮಾಡ್ತಿರುವಂತದ್ದು. ನಮ್ಮ ಜೊತೆಗೆ ಇಲ್ಲಿ ಹೋರಾಟಗಾರರು ಇರುವಂತದ್ದು, ಅವರನ್ನ ಕೂಡ ನಾನು ಮಾತಾಡ್ತೀನಿ. ಸರ್, ಯಾಕೆ ವಿರೋಧ ಮಾಡ್ತಿದ್ದೀರಿ? ಸರ್, ಕೆಪಿಎಸ್ ಮ್ಯಾಗ್ನೆಟ್ ಹೆಸರಲ್ಲಿ ಇವತ್ತು ಕರ್ನಾಟಕದಲ್ಲಿ 40,000ಕ್ಕೂ ಹೆಚ್ಚಿಗೆ ಶಾಲೆಗಳನ್ನ ಮುಚ್ಚಾಕಕ್ ಪ್ಲಾನ್ ಮಾಡಿದ್ದಾರೆ ಸರ್. ಇದೇ ರಿಪಬ್ಲಿಕ್ ಟಿವಿಯಲ್ಲಿ ಬಂದ್ಬಿಟ್ಟು ಶಿಕ್ಷಣ ಸಚಿವರು ಮಾತಾಡಿದ್ರು, ಒಂದೇ ಒಂದು ಸರ್ಕಾರಿ ಶಾಲೆನೂ ಮುಚ್ಚೋದಿಲ್ಲ, ರಕ್ತದಲ್ಲಿ ಕನ್ನಡ ಇದೆ ಅಂತ. ಬಟ್ ಆರ್ಡರ್ಗಳು ಹೇಳ್ತಾ ಇದೆ ಒಂದೊಂದು ಶಾಲೆನೂ ಕೂಡ ಮುಚ್ಚಾಕಿ ಅಂತೇಳಿ. ಹಿಂದ್ಗಡೆಯಿಂದ ಸುಳ್ಳು ಹೇಳ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಬಡವ್ರ ಮಕ್ಕಳು, ರೈತರ ಮಕ್ಕಳು, ಕಾರ್ಮಿಕರ ಮಕ್ಕಳು ಓದ್ಬೇಕು ಅಂತ ಹೇಳಿದ್ರೆ ಮುಚ್ಚಿಡ್ತಾ ಇದ್ದಾರೆ. ಇವತ್ತು ಅಳಿಯ ಅಲ್ಲ ಅಂದ್ರೆ ಮಗಳ ಗಂಡ ಅಂತ ಏನ್ ಹೇಳ್ತಾರೆ, ಆ ರೀತಿ ಮಾಡ್ತಾ ಇದ್ದಾರೆ ಇವತ್ತು. ಆ ಹಿನ್ನೆಲೆಯಲ್ಲಿ ಒಂದೇ ಒಂದು ಸರ್ಕಾರಿ ಶಾಲೆನೂ ಕೂಡ ಮುಚ್ಚಾಕಕ್ ನಾವು ಬಿಡೋದಿಲ್ಲ. ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಇಡೀ ರಾಜ್ಯದಾದ್ಯಂತ ಹೋರಾಟ ಮಾಡ್ತಾ ಇದೆ. ಇವತ್ತು ಬಡವರು, ರೈತರ ಮಕ್ಕಳ ಶಿಕ್ಷಣಕ್ಕೆ ಇವತ್ತು ಕೊಡ್ಲಿ ಪೆಟ್ಟನ್ನ ಇವತ್ತು ಸರ್ಕಾರ ಹಾಕ್ತಾ ಇದ್ದಾರೆ. ಸರ್, ಪ್ರಮುಖವಾಗಿ ಬೆಳಗಾವಿಯಲ್ಲಿ ಸುಮಾರು 7,000 ಕನ್ನಡ ಶಾಲೆಗಳಂದ್ರೆ ಸಾಮಾನ್ಯ ಅಲ್ಲ. ಯಾಕೆ ಇಂಥ ನಿರ್ಧಾರ ಮಾಡ್ತಿದೆ ಸರ್ಕಾರ? ನೋಡ್ರಿ, ಒಂದ್ ಮಾತಿದೆ, ಬಡ್ಕೊಳ್ಳೋನ್ ಬಡಿಗೆ ಕುಂಡ್ರವನ್ ಕುರ್ಚಿ ಅಂತ. ಈ ನೀತಿಯನ್ನ ಸರ್ಕಾರ ಅಪರೋಕ್ಷವಾಗಿ ಹೇಳ್ತಾ ಇದೆ. ಯಾಕಂತಂದ್ರೆ ಒಂದು ಕಡೆಗೆ ಖಾಸಗಿ ಶಾಲೆಗಳಿಗೆ ಪ್ರೋತ್ಸಾಹ ಕೊಡ್ತದೆ, ಇನ್ನೊಂದು ಕಡೆಗೆ ಸರ್ಕಾರಿ ಶಾಲೆಗಳನ್ನ ಮ್ಯಾಗ್ನೆಟ್ ಹಿನ್ನೆಲೆಯೊಳಗೆ ಒಂದ್ ಕಡೆ ಸೇರಿಸೋದು.
ನೀವು ಹುಡುಗರು ಹೆಂಗೆ ಹೋಗ್ತಾರೆ 5-6 ಕಿಲೋಮೀಟರ್ 10 ಕಿಲೋಮೀಟರ್ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಇದರಿಂದ ಏನಾಗುತ್ತೆ, ದೊಡ್ಡ ಪ್ರಮಾಣದಲ್ಲಿ ಎರಡು ವರ್ಗ ಮಾಡಿದಂಗೆ ಆಗುತ್ತೆ. ಶ್ರೀಮಂತರ ಬೇರೆ, ಬಡವ್ರ ಮಕ್ಕಳು ಬೇರೆ. ಬಡವ್ರ ಮಕ್ಕಳು ಇವ್ರ ಕಾಲಾಳಾಗಿ ದುಡಿಯುವಂತ ಕಾಲ ಬರುವಂತ ಸ್ಥಿತಿ ಇದೆ. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ರಿಪಬ್ಲಿಕ್ ಕನ್ನಡ ಬೆಳಗಾವಿ.